ಅಲ್ಲ, ಒಂದು ಐಸ್ ಕ್ರೀಮ್ ತಗೋಬಾ ಅಂದ್ರೆ ಮೂರ್ ತಗೋಬಂದಿದ್ಯಾ. ನಾನ್ ಬೇರೆ ಡಯಟ್ ಅಂದಿದ್ದೀನಪ್ಪ, ಹಿಂಗೆಲ್ಲ ಹಾಳು ಮಾಡ್ತೀಯ. ಏಯ್, ಅದೆಲ್ಲ ಮಾಡಬಾರ್ದು, ಬ್ಯಾಡ್ ಹ್ಯಾಬಿಟ್ಸ್ ಅದಲ್ಲ. ಏನ್ ಹಂಗ್ ನೋಡ್ತಿದ್ಯಾ? ನಿಮ್ಗೂ ಐಸ್ ಕ್ರೀಮ್ ಬೇಕಾ? ತಗೋ. ಬೇಡ ಬೇಡ ಮೀಟ್ರು, ನಿಮ್ಮ ಅಕ್ಕ ನಿನ್ನ ಕ್ಷಮಿಸೋವರೆಗೂ ನೀನು ನಾರ್ಮಲ್ ಆಗೇ ಇರಲಿಲ್ಲ ಅಲ್ವಾ? ಆದರೆ ಇವಾಗ ನೋಡು, ಒಂದು ಮಟ್ಟಿಗೆ ನಾರ್ಮಲ್ ಆಗಿದ್ಯಾ, ನಮ್ಮ ಲುಕ್ಕು ಥರ ಕಾಣಿಸ್ತಾ ಇದೆಯಾ. ನನಗೆ ಇವಾಗ ಮನ್ಸು ಹಗುರ ಅನ್ನಿಸ್ತಾ ಇದೆ. ಅಕ್ಕ ನನ್ನ ಜೊತೆ ಮಾತಾಡೋದೇ ಇಲ್ವೇನೋ ಅಂತ ಅನ್ಕೋಬಿಟ್ಟಿದ್ದೆ. ಪ್ರಪಂಚನೇ ತಲೆ ಕೆಳಗಾಗ್ಲಿ, ಆದರೆ ನನ್ನ ಮನೆಯವ್ರು ಮಾತ್ರ ನನ್ನ ಜೊತೆ ಮಾತಾಡಲೇಬೇಕು. ಯಾಕಂದರೆ ಅವರೇ ನನ್ನ ಪ್ರಪಂಚ, ನನ್ನ ಮನೆಯವರೇ ನನಗೆಲ್ಲ. ಹೇಳ್ಬಿಡೋ ಕೃಷ್ಣ, ಐಸ್ ಕ್ರೀಮ್ ಕರಗೋಗಿರೋ ಥರ ನಿನ್ನ ಹಾರ್ಟ್ ಕರಗ್ತಾ ಇದೆ. ಈಗಲೂ ಹೇಳ್ದೆ ಸುಮ್ಮನೆ ಕೂತಿದ್ಯಲ್ಲೋ, ಎದುರಿಗೆ ಕೂತಿದ್ದಾಳೆ, ಒಳ್ಳೆ ಮೂಡಲಿದ್ದಾಳೆ. ಕಮಾನ್ ಕೃಷ್ಣ, ಕಮಾನ್, ಯು ಕ್ಯಾನ್ ಡೂ ಇಟ್. ಕೃಷ್ಣ, ನಾನು ನಿನ್ನ ಹತ್ರ ಏನೋ ಹೇಳಬೇಕು. ಕೃಷ್ಣ, ಲಡ್ಡು ಬಂದು ಬಾಯಿಗೆ ಬಿತ್ತು. ಮೋಸ್ಟ್ಲಿ ಅವಳ ಹಾರ್ಟಲ್ಲೂ ಚಿಮ್ಮು ಚಿಮ್ಮು ಅಂತ ಇದೆ. ಅವಳು ಹೇಳ್ಬಿಡ್ತಾಳ. ನೀನು ಯಾವಾಗಲೂ ಬರೀ ಹೇಳ್ತೀನಿ ಹೇಳ್ತೀನಿ ಅಂತಾನೆ ಇರ್ತೀಯಲ್ಲ, ಕೇಳಿ ಕೇಳಿ ಬೋರ್ ಆಗ್ಬಿಟ್ಟಿದೆ. ಅದೇನು ಹೇಳು. ಅದು ಸೂರ್ಯಪ್ರಕಾಶ್ ಸರ್ ಹತ್ರ ನಾನು ಡೈರೆಕ್ಟಾಗಿ ಮಾತಾಡೋಣ ಅಂತ ಇದ್ದೀನಿ. ಯಾವ ವಿಷಯದ ಬಗ್ಗೆ ಏನು ಮಾತಾಡ್ತೀಯ ಬಂದು? ಅದು ಸರ್ ಹತ್ರ ಬಂದು ಕೆಲಸ ಕೇಳೋಣ ಅಂತ ಇದ್ದೀನಿ ಕೃಷ್ಣ. ಯಾಕೆ ಅಂತ ಕೇಳ್ಬೋದಾ? ನಾನು ಆ ಶೋಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ದುಡ್ಡುಗೋಸ್ಕರ. ಆದರೆ ಆ ದುಡ್ಡು ಹೇಗೋ ನಿಮ್ಮ ತಂದೆಯವ್ರ ಕಡೆಯಿಂದಾನೇ ಬಂತು. ಅವ್ರ ಹತ್ರನೇ ದುಡ್ಡು ಇಸ್ಕೊಳ್ಳೋದಾಗಿದ್ರೆ ನಾವು ರೆಸಾರ್ಟಿಗೆ ಹೋಗಿ 3 ದಿನ ಗಂಡ ಹೆಂಡತಿ ಥರ ನಾಟಕ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ? ನನ್ನ ಮನ್ಸು ಯಾಕೋ ಇದನ್ನು ಒಪ್ತಾ ಇಲ್ಲ ಕೃಷ್ಣ, ಏನೋ ಸರಿ ಬರ್ತಾ ಇಲ್ಲ. ನಾನು ಆ ದುಡ್ಡನ್ನ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು, ಅದಕ್ಕೋಸ್ಕರ ಕೆಲಸ ಮಾಡಬೇಕು, ಹೇಗಾದರೂ ಮಾಡಿ ಅವ್ರ ಸಾಲನ ತೀರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕೃಷ್ಣ. ಲೇ, ನಮ್ಮಪ್ಪ ದುಡ್ಡು ಕೊಟ್ಟಿದ್ದು ಅದು ಬೇರೆ ಕಾರಣಕ್ಕೆ ಕಣೆ. ಅವ್ರು ದುಡ್ಡು ಕೊಟ್ಟಿದ್ದು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು. ಇದಿನ್ನೂ ಮುಜುಗರ ಆಗುತ್ತೆ ಹೊರತು ನೆಮ್ಮದಿ ಕೊಡಲ್ಲ. ನಾನಂತೂ ನಿರ್ಧಾರ ಮಾಡಾಗಿದೆ. ಅದ್ಬಿಡು, ನೀನೇನೋ ಹೇಳೋಕೆ ಬಂದೆ, ಅದನ್ನು ಹೇಳು. ಅವಳು ಅಂಗಡಿ ಕೆಲ್ಸಕ್ಕೆ ಬಂದರೆ ಪ್ರತಿದಿನ ಅಲ್ಲೇ ಇರ್ತಾಳೆ, ಕಣ್ ಮುಂದೆ ಇರ್ತಾಳೆ. ಅಂದರೆ ನಮಗೆ ಇನ್ನೂ ಜಾಸ್ತಿ ಟೈಮ್ ಸಿಗುತ್ತೆ. ಹಾಗಾಗಿ ಆರಾಮಾಗಿ ಈ ಮ್ಯಾಟ್ರನ್ನ ಹೇಳ್ಬೋದು. ಅದಕ್ಕೆ ಅಂತ ಒಂದು ಕರೆಕ್ಟ್ ಟೈಮ್ ಬಂದಾಗ ಹೇಳ್ತೀನಿ. ಲೋ, ಯಾಕೋ ಹಂಗ್ನಾಗ್ತಿದ್ಯಾ? ಅದು ನಾನಿನ್ನ ಇವತ್ತು ಒಂದು ಸ್ಪೆಷಲ್ ಆಗಿರೋ ಜಾಗ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಎಲ್ಲಿ? ಸ್ಪೆಷಲ್ ಅಂತ ಹೇಳಿದ್ನಲ್ಲ, ಸರ್ಪ್ರೈಸ್. ಏನೋ ಸರ್ಪ್ರೈಸಾ? ಲಾಸ್ಟ್ ಟೈಮ್ ನೀನು ಸರ್ಪ್ರೈಸ್ ಅಂತ ಹೇಳಿದ್ದಕ್ಕೆ 3 ದಿನ ರೆಸಾರ್ಟಲ್ಲಿ ಕಾಲ ಕಳೆಯೋಗಾಯ್ತು. ಇದು ಬೇರೆ ಥರ ಸೂಪರ್ ಬೊಂಬಾರ್ಡ್ ಸರ್ಪ್ರೈಸ್. ಹಂಗಾದ್ರೆ ಗೋವಿಂದ 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 ಗೋವಿಂದ.